ವಿಶ್ವಾಸ ಮತವೇನೋ ಪ್ರತಿಪಕ್ಷವೇ ಇಲ್ಲದಂತಹ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಸೆಷನ್ನಲ್ಲಿ ಪಾಸ್ ಆಗಿದೆ. ಆದ್ರೆ ಎಲ್ಲವೂ ಇಲ್ಲಿಗೆ ಮುಗಿತು ಅಂತ ಹೇಳಲಿಕ್ಕೆ ಯಾವ ರೀತಿಯಲ್ಲೂ ಕೂಡ ಸಾಧ್ಯ ಇಲ್ಲ. ಈಗ ಆಲ್ರೆಡಿ ರಾಜ್ಯಪಾಲರ ಹತ್ರ ಹೋಗಿದ್ದಾರೆ, ಮತ್ತೊಂದ್ಸಲಿ ಕರೀರಿ ಸೆಷನ್, ಮತ್ತೊಂದ್ಸಲಿ ಸಾಬೀತು ಮಾಡಲಿ ವಿಶ್ವಾಸ ಮತ ಅಂತ. ಜೊತೆಗೆ ಪ್ರತಿಭಟನೆಗಳ ಪರ್ವ ಕೂಡ ಆರಂಭ ಆಗಿದೆ. ರಮೇಶ್, ಹೌದು ಅಮರ್ ಪ್ರಸಾದ್, ಏನು ಬಹುಮತ ಸಾಬೀತಿಗೆ ರಾಜ್ಯಪಾಲರು ಕರೆ ಕೊಟ್ಟರು, ಆ ಹಿನ್ನೆಲೆಯಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಇವತ್ತು ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತುಪಡಿಸಿದ್ದಾರೆ. ಏನು ವಿರೋಧ ಪಕ್ಷದ ಗೊಂದಲದ ನಡುವೆ ವಿರೋಧ ಪಕ್ಷಗಳನ್ನ ಸಭೆಯಿಂದ ಹೊರಗಡೆ ಹಾಕಿ, ಕಲಾಪದಿಂದ ಹೊರಗಡೆ ಹಾಕಿ, ಆ ನಂತರದಲ್ಲಿ ಇದ್ದಂತಹ ಒಂದು ಸದಸ್ಯರ ಮಧ್ಯೆಯೇ ಅವರೀಗ ಬಹುಮತವನ್ನ ಸಾಬೀತುಪಡಿಸಿದ್ದಾರೆ. ಏನು ವಿರೋಧ ಪಕ್ಷಗಳನ್ನ ಮಾರ್ಷಲ್ಗಳನ್ನ ಬಳಸಿ ಅವರನ್ನ ಎತ್ತು ಹೊರಗಡೆ ಹಾಕಿದ್ರು. ಆ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕ ಸ್ಟಾಲಿನ್ ಸೇರಿದಂತೆ ಅನೇಕ ಶಾಸಕರುಗಳಿಗೆ ಗಾಯ ಆಗಿದೆ. ಅವರ ಶರ್ಟ್ಗಳನ್ನು ಹರಿಯಲಾಗಿದೆ, ಪಂಚೆಗಳನ್ನು ಹರಿಯಲಾಗಿದೆ. ಇದೆಲ್ಲವನ್ನ ಖಂಡಿಸಿ ಈಗಾಗಲೇ ಸ್ಟಾಲಿನ್ ಅವರು ರಾಜ್ಯಪಾಲರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಇದೀಗ ಬಂದು ಚೆನ್ನೈನ ಗಾಂಧಿ ಪ್ರತಿಮೆ, ಏನು ಮರೀನಾ ಕಡಲ ತೀರದ ಗಾಂಧಿ ಪ್ರತಿಮೆ ಹತ್ರ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಅವರನ್ನ ಕೂಡ ಈಗ ಬಂಧಿಸಲಾಗಿರ್ತಕ್ಕಂಥದ್ದು. ಅವರನ್ನ ಬಂಧಿಸಿ ಈಗ 1 ಗಂಟೆ ಕಳೆದಿದೆ. ಆದ್ರೆ ಕೂಡ ಇಲ್ಲಿ ಪ್ರತಿಭಟನಾಕಾರರು ಇಲ್ಲಿಂದ ಕದಲಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಡಿಎಂಕೆ ಕಾರ್ಯಕರ್ತರು ಬಂದು ಇಲ್ಲಿ ಮರೀನಾ ಕಡಲ ತೀರದಲ್ಲಿ ಸೇರ್ತಾನೆ ಇದ್ದಾರೆ. ಪೊಲೀಸರು ವ್ಯಾನ್ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಅದೇ ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾನೆ ಇರ್ತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ನೀವು ನೋಡಬಹುದು, ಇಲ್ಲಿ ಡಿಎಂಕೆ ಫ್ಲಾಗ್ ಹಿಡಿದಂತವರು 100 ಜನ ಇನ್ನೂ ಕೂಡ ಕಡಲ ತೀರದಲ್ಲೇ ಇರ್ತಕ್ಕಂಥದ್ದು, ಗಾಂಧಿ ಪ್ರತಿಮೆ ಹತ್ರ ಇರ್ತಕ್ಕಂಥದ್ದು. ಇದ್ರ ಎದುರುಗಡೆನೆ ಡಿಜಿಪಿ ಆಫೀಸ್ ಇದೆ. ಆ ಆಫೀಸ್ ಇದ್ರೂ ಕೂಡ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆದಿದೆ. ಸ್ಟಾಲಿನ್ ಅವರಿಗೆ ಸಾಥ್ ನೀಡಿದಂತವರು ಅನೇಕ ಜನರು ಸಾಥ್ ನೀಡಿದ್ರು. ಏನು ಪ್ರಮುಖರಾದಂತಹ ಶಾಸಕರುಗಳಿದ್ರು, ರಾಜ್ಯಸಭಾ ಸದಸ್ಯೆ ಕನಿಮೊಳಿ ಇದ್ರು, ಎಲ್ಲರೂ ಸೇರ್ಕೊಂಡು ಗಾಂಧಿ ಪ್ರತಿಮೆ ಹತ್ರ ಒಂದು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಈಗ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತವರನ್ನ ಒಬ್ಬೊಬ್ಬರನ್ನ ನಿಧಾನವಾಗಿ ಅರೆಸ್ಟ್ ಮಾಡಲಾಗ್ತಾ ಇದೆ. ಎಲ್ಲರನ್ನು ಅರೆಸ್ಟ್ ಮಾಡಿ ಕರೆದೊಯ್ಯಲಾಗ್ತಾ ಇದೆ. ಆದ್ರೆ ಇಲ್ಲಿಗೆ ಸ್ಟಾಲಿನ್ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಕೇಳಿದ ತಕ್ಷಣ 100 ಸಂಖ್ಯೆಯ ಜನ ಚೆನ್ನೈನ ಹೊರಭಾಗದಿಂದ ಬೇರೆ ಬೇರೆ ಕಡೆಗಳಿಂದ ಮರೀನಾ ಕಡಲ ತೀರದ ಗಾಂಧಿ ಪ್ರತಿಮೆ ಹತ್ರ ಬರ್ತಾನೆ ಇರ್ತಕ್ಕಂಥದ್ದು. ಬಂದವರೆಲ್ಲರೂ ಕೂಡ ಅವರವರಾಗಿ ಅರೆಸ್ಟ್ ಆಗಿ ಹೋಗ್ತಾ ಇರ್ತಕ್ಕಂಥದನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು. ಇದು ಚೆನ್ನೈನಲ್ಲಿ ಮಾತ್ರ ಏನು ದಳಪತಿ ಸ್ಟಾಲಿನ್ ಅವರ ವಿರುದ್ಧ ಏನು ಸ್ಟಾಲಿನ್ ಅವರನ್ನ ಎತ್ತಾಕೊಂಡ್ರು, ಅವರ ಬಟ್ಟೆಯನ್ನು ಹರಿದ್ರು, ಅದಕ್ಕೋಸ್ಕರ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ ಚೆನ್ನೈನಲ್ಲಿ ಮಾತ್ರ ಇಲ್ಲ. ಇದು ತಮಿಳುನಾಡಿನ ಎಲ್ಲ ಕಡೆಗಳಲ್ಲೂ ನಡೀತಾ ಇರ್ತಕ್ಕಂಥದ್ದು. ತಮಿಳುನಾಡಿನ ಎಲ್ಲ ಕಡೆಗಳಲ್ಲೂ ಪ್ರತಿಭಟನೆ ಈಗ ಆರಂಭ ಆಗಿದೆ. ಕಾಂಚೀಪುರಂನಲ್ಲಿ ಅಂಗಡಿ ಮುಂಗಟ್ಟುಗಳು ಬಾಗಿಲಾಕಿದ್ದಾವೆ. ವೇಲೂರಿನಲ್ಲಿ ಅಂಗಡಿ ಮುಂಗಟ್ಟುಗಳು ಬಾಗಿಲಾಕಿರ್ತಕ್ಕಂಥದ್ದು. ತಿರುವಣ್ಣಾಮಲೈ ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಆರಂಭ ಆಗಿರ್ತಕ್ಕಂಥದ್ದು. ವಿಳುಪುರಂ ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಆರಂಭ ಆಗ್ತಿರ್ತಕ್ಕಂಥದ್ದು. ಹೀಗೆ ಎಲ್ಲ ಕಡೆಗಳು ಈಗ ಪ್ರತಿಭಟನೆಯ ಸರಣಿ ಆರಂಭ ಆಗ್ತಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಇದು ಆಂದೋಲನಕರವಾಗಿ ಈಗ ಹೊಳ್ತಾ ಇರ್ತಕ್ಕಂಥದ್ದು. ಏನು ಮರೀನಾ ಕಡಲ ತೀರದ ಪ್ರತಿಭಟನೆ ಅಂದ್ರೆ ಪೊಲೀಸರು ಬೆಚ್ಚಿ ಬೀಳ್ತಾ ಇರ್ತಕ್ಕಂಥದನ್ನು ನಾವು ನೋಡಬಹುದು. ಏನು ಕಳೆದ ತಿಂಗಳಲ್ಲಿ ನಡೆದಂತ ವಿದ್ಯಾರ್ಥಿಗಳ ಆಂದೋಲನ ಇತ್ತು ಜಲ್ಲಿಕಟ್ಟಿಗೋಸ್ಕರ, ಅದೇ ಮಾದರಿಯಲ್ಲಿ 1 ಗಂಟೆ ಒಳಗಡೆ ಡಿಎಂಕೆನವರು ಆರ್ಗನೈಸ್ ಮಾಡಿದಂತ ಈ ಬೃಹತ್ ಪ್ರತಿಭಟನೆ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಈಗ ಏನು ಡಿಎಂಕೆಯ ಪ್ರತಿಭಟನೆ ನಡೆದಿರ್ತಕ್ಕಂಥದ್ದಿದೆ, ಇದು ಒಂದು ರೀತಿಯಲ್ಲಿ ಈ ಸರ್ಕಾರದ ವಿರುದ್ಧ ಜನರಲ್ಲಿ ಇರ್ತಕ್ಕಂಥ ಆಕ್ರೋಶ ಎಲ್ಲ ಅದನ್ನ ಒಂದು ರೀತಿಯಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಡಿಎಂಕೆ ನೋಡ್ಕೊಳ್ತಿದೆ ಅಂತಾನೆ ಹೇಳ್ಬೋದು. ಅಮರ್ ಪ್ರಸಾದ್, ರಮೇಶನು ವಿಶ್ವಾಸ ಮತ ಯಾಚಿಸಿರೋ ರೀತಿ ವಿಚಾರಕ್ಕೆ ಬಂದ್ರೆ, ಈಗ ಒಂದ್ಸಲ ವಿಶ್ವಾಸ ಮತ ಯಾಚಿಸಿದ ಮೇಲೆ 6 ತಿಂಗಳು ಈಗ ಸರ್ಕಾರ ಸೇಫ್. 6 ತಿಂಗಳ ನಂತರವಷ್ಟೇ ಮತ್ತೊಂದ್ಸಲ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬೇಕಾಗತ್ತೆ. ಮತ್ತೊಂದ್ಸಲ ಹೇಳೋಕ್ಕೂ ಕೂಡ ಅವಕಾಶ ಇರುವಂತದ್ದು, ಸಾಬೀತು ಮಾಡಿ ಅಂತ. ಅಲ್ಲಿ ತನಕ ಅವರು ಸೇಫ್. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ, ಅರ್ಧಕ್ಕರ್ಧ ಪ್ರತಿಪಕ್ಷದವರನ್ನ ಸೆಷನ್ ಇಂದ ಎಕ್ಸ್ಪೆಲ್ ಮಾಡಿ ಕೇವಲ ಇವರು ಮಾತ್ರ ಇದ್ಕೊಂಡು ವಿಶ್ವಾಸ ಮತವನ್ನ ಯಾಚನೆ ಮಾಡಿರುವ ರೀತಿ ಬಗ್ಗೆ ಈಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಈ ಪ್ರಶ್ನೆಯನ್ನ ಎಲ್ಲಿವರೆಗೂ ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಮುಂದಾಗಿದೆ ಡಿಎಂಕೆ ಕಾನೂನಾತ್ಮಕವಾಗಿ? ಹೌದು ಅಮರ್ ಪ್ರಸಾದ್, ಏನು ಡಿಎಂಕೆ ಅವರು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ನಮ್ಮನ್ನ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಸಭೆಯಿಂದ ಹೊರಗಡೆ ಹಾಕಿ ಏನು ಈ ಒಂದು ವಿಶ್ವಾಸ ಮತವನ್ನ ಯಾಚನೆ ಮಾಡಿದ್ದಾರೆ ಅಂತೇಳಿ. ಈ ರೀತಿಯ ಘಟನೆ ಇಲ್ಲಿ ಮಾತ್ರ ನಡೆದಿರ್ತಕ್ಕಂಥದ್ದು ಇದೇನು ಮೊದಲನೇದಲ್ಲ. ಈ ರೀತಿಯ ಘಟನೆಗಳು ಉತ್ತರ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ಹಿಂದೆ ಅನೇಕ ಬಾರಿ ನಡೆದಿರ್ತಕ್ಕಂಥದ್ದು. ತಮಿಳುನಾಡಿನಲ್ಲಿ ಇದೇನು ಹೊಸದೇನಲ್ಲ ಅಂತಾನೆ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಏನೇ ಆದ್ರೂ ಕೂಡ ಈ ತಮಿಳುನಾಡಿನಲ್ಲಿ ನಡೆದಂತ ಈ ವಿಧಾನಸಭೆಯ ಅಧಿವೇಶನದಲ್ಲಿ ಇವತ್ತು ಬೆಳಗ್ಗೆ ನಡೆದಂತ ಚರ್ಚೆಗಳು ಬಹಳ ಸುಗಮವಾಗಿ ನಡೀತಾ ಇರ್ತಕ್ಕಂಥದ್ದು. ಏನು ಬೆಳಗ್ಗೆ ಸ್ಟಾಲಿನ್ ಅವರು ಚರ್ಚೆಯನ್ನು ಆರಂಭಿಸಿದ್ರು. ಇಲ್ಲಿ ಇರ್ತಕ್ಕಂಥ ಎಂಎಲ್ಎಗಳಿಗೆ, ಶಾಸಕರುಗಳಿಗೆ ಯಾರಿಗೂ ಒಂದು ರೀತಿಯ ಸ್ವಾತಂತ್ರ್ಯ ಇಲ್ಲ. ಎಲ್ಲರನ್ನ ಜೈಲ್ ಕೈದಿ ಅಂತ ಬಂದ್ಸಿಟ್ಟಿದ್ದೀರಾ, ನಮಗೆ ಸ್ವಾತಂತ್ರ್ಯ ಇಲ್ಲ. ಈ ವಿಧಾನಸಭೆಗೆ ಬರಬೇಕಾದ್ರೆ ನಮಗೆ 3 ಕಿಲೋಮೀಟರ್ ದೂರದಲ್ಲಿ ನಮ್ಮ ವಾಹನವನ್ನು ನಿಲ್ಲಿಸಿಬಿಟ್ಟು ಅಲ್ಲಿಂದ ನಡ್ಸ್ಕೊಂಡು ಕರ್ಕೊಂಡ್ ಬಂದ್ರಿ. ಇಲ್ಲಿಂದ ನಡ್ಕೊಂಡ್ ಬಂದು ನಮಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ. ನಮಗೆ ವಾಹನದಲ್ಲಿ ಓಡಾಡೋದಕ್ಕೆ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಅದೇ ರೀತಿ ಸದನದಲ್ಲಿ ಮಾತಾಡೋದಕ್ಕೆ ಸ್ವಾತಂತ್ರ್ಯ ಇಲ್ಲ. ಇನ್ನು ಅಣ್ಣಾ ಡಿಎಂಕೆಯ ಶಾಸಕರನ್ನ ರೆಸಾರ್ಟ್ ನಲ್ಲಿ ಕರ್ಕೊಂಡೋಗಿ ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿದ್ರು. ಅವ್ರು ಯಾರನ್ನು ಕೂಡ ಅವರ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಬಿಟ್ಟಿರಲಿಲ್ಲ. ಈ ರೀತಿಯ ಒಂದು ಅಸಾಧಾರಣವಾದಂತಹ ವಾತಾವರಣ
ತಮಿಳುನಾಡಿನಲ್ಲಿದೆ, ಅಸಾಧಾರಣವಾದಂತಹ ವಾತಾವರಣ ವಿಧಾನಸಭಾ ಸದಸ್ಯರಿಗಿದೆ. ಇಂಥ ಸಂದರ್ಭದಲ್ಲಿ ಈ ಬಹುಮತ ವಿಶ್ವಾಸ ಯಾಚನೆಯನ್ನ ಮಾಡೋದಕ್ಕೆ ಅವಕಾಶ ಕೊಡಬಾರದು. ಇದರ ಬದಲಿಗೆ ಒಂದು ವಾರ ತಡೆದು ನಂತರದಲ್ಲಿ ವಿಶ್ವಾಸಮತ ಯಾಚನೆ ಮಾಡಬೇಕು. ಇಲ್ಲವಾದ್ರೆ ವಿಶ್ವಾಸಮತ ಯಾಚನೆ ಏನಿದೆ ಅದನ್ನ ಓಪನ್ ಬ್ಯಾಲೆಟ್ ಅಂದ್ರೆ ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಗುಪ್ತ ಮತದಾನದ ಮೂಲಕ ನಡೆಸಬೇಕು ಅಂತೇಳಿ ಕೋರಿಕೆ ಸಲ್ಲಿಸಿದ್ರು. ಅದಾದನ್ನು ಕೂಡ ಸ್ಪೀಕರ್ ಅವರು ಮನ್ನಿಸಲಿಲ್ಲ, ಅದ್ಯಾವುದಕ್ಕೂ ಕೂಡ ಒಪ್ಪಲಿಲ್ಲ. ಈ ಸಂಬಂಧವಾಗಿ ಅನೇಕ ಚರ್ಚೆಗಳು ನಡೆದು ಬರೇ ಡಿಎಂಕೆ ಮಾತ್ರ ಅಲ್ಲ, ಕಾಂಗ್ರೆಸ್ ಸದಸ್ಯರು ಒತ್ತಾಯ ಮಾಡಿದ್ರು. ಅದೇ ರೀತಿ ಪನ್ನೀರ್ಸೆಲ್ವಂ ಏನು ಎಡಿಎಂಕೆ ಇಂದ ಹೊರಗಡೆ ಬಂದಂತ ಪನ್ನೀರ್ಸೆಲ್ವಂ ಇದ್ದಾರೆ, ಅವರು ಕೂಡ ಅದನ್ನೇ ಒತ್ತಾಯ ಮಾಡಿದ್ರು. ಯಾವುದಕ್ಕೂ ಸ್ಪೀಕರ್ ಮಣಿಲಿಲ್ಲ. ಬದಲಿಗೆ ನಾವು ಏನು ವಿಶ್ವಾಸಮತ ಯಾಚನೆಯನ್ನ ಇವತ್ತೇ ಕೈಗೊಳ್ತೀವಿ ಅಂತೇಳಿ ಸ್ಪೀಕರ್ ಮುನ್ನಡೆದಾಗಲೇ ಒಂದು ಪ್ರತಿಭಟನೆಯ ಹಾದಿಯನ್ನ ಡಿಎಂಕೆ ಶಾಸಕರು ಹಿಡಿದ್ರು. ಏನು ಸ್ಪೀಕರ್ಗೆ ಒಂದು ದಿಗ್ಬಂಧನವನ್ನ ಹಾಕಿದ್ರು, ಸ್ಪೀಕರ್ನ ಹೊರಗಡೆ ಹೋಗದಂತೆ ತಡೆದ್ರು. ಈ ಸದನವನ್ನ ಕಲಾಪವನ್ನ ಮುಂದೂಡಿ ಇಲ್ಲವಾದ್ರೆ ಈ ಗುಪ್ತ ಮತದಾನದ ಮೂಲಕ ಬಹುಮತ ಯಾಚನೆಯನ್ನ ವಿಶ್ವಾಸಮತ ಯಾಚನೆಯನ್ನ ನಡೆಸಿ ಅಂತೇಳಿ ಪಟ್ಟು ಹಿಡಿದ್ರು. ಆ ಸಂದರ್ಭದಲ್ಲೇ ಒಂದು ಗಲಾಟೆ ನಡೆದಿದ್ದು. ಆ ಸಂದರ್ಭದಲ್ಲೇ ಸ್ಪೀಕರ್ನ ತಳ್ಳಾಟ ಮುಳ್ಳಾಟಗಳು ನಡೆದಿದ್ವು. ಸ್ಪೀಕರ್ನ ಒಂದು ಮೇಜನ್ನ ಹೊಡೆದಾಕಲಾಯಿತು, ಮೈಕ್ಗಳನ್ನ ಕಿತ್ತೆಸೆಯಲಾಯಿತು, ಫೈಲ್ಗಳನ್ನ ಕಿತ್ತು ಹೊರಗಡೆ ಎಸೆದ್ರು. ಅನೇಕ ಘಟನೆಗಳು ನಡೆದವು. ಅದಾದ ನಂತರ 2 ಬಾರಿ ಕಲಾಪವನ್ನ ಮುಂದಕ್ಕೆ ಹಾಕಿ ಡಿಎಂಕೆ ಶಾಸಕರನ್ನ ಸಾರಾಸಗಟಾಗಿ ಸಭೆಯಿಂದ ಹೊರನಡೆಯುವಂತೆ, ಸಭೆಯಿಂದ ಹೊರಹಾಕಲು ಸಭಾಧ್ಯಕ್ಷರು ಸ್ಪೀಕರ್ ಅವರು ಸೂಚನೆ ನೀಡಿದ್ರು. ಅದಕ್ಕೂ ಮಣಿಯದ ಡಿಎಂಕೆ ಶಾಸಕರು ಬಹುಮತ ಯಾಚನೆ ಪ್ರಜಾಪ್ರಭುತ್ವದ ವಿಧಿಯಂತೆ ನಡೆಯಬೇಕು, ನಾವೆಲ್ಲರೂ ಅದರಲ್ಲಿ ಪಾಲ್ಗೊಳ್ತೀವಿ ಅಂತ ಸದನದಲ್ಲಿ ಧರಣಿಯನ್ನ ಕೂಡ ಕೂತಿದ್ರು. ಧರಣಿ ಕೂತಂತ ಡಿಎಂಕೆ ಶಾಸಕರನ್ನ ಬಲವಂತವಾಗಿ ಕೋರ್ಟ್ ಮಾರ್ಷಲ್ಗಳು ಏನು ಅವರ ಮಾರ್ಷಲ್ಗಳಿದ್ದಾರೆ, ವಿಧಾನಸಭೆಯ ಮಾರ್ಷಲ್ಗಳನ್ನ ಬಳಸಿ ಬಲವಂತವಾಗಿ ಅವರನ್ನ ಎತ್ತಿ ಹೊರಗಡೆ ಹಾಕಲಾಯಿತು. ಇದೆಲ್ಲ ಘಟನೆಗಳು ನಡೆದಿರ್ತಕ್ಕಂಥದ್ದು ವಿಧಾನಸಭೆಯಲ್ಲಿ. ಇಷ್ಟೆಲ್ಲ ಒಂದು ಅರಾಜಕತೆಯಿಂದ ನಡೆದಂತ ಒಂದು ವಿಧಾನಸಭೆಯ ಕಲಾಪ ಎಷ್ಟು ಸಿಂಧು ಅನ್ನುವಂಥದ್ದನ್ನ ಈಗ ಸ್ಟಾಲಿನ್ ಅವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ರಾಜಭವನದಲ್ಲಿ ಪ್ರಶ್ನೆ ಮಾಡಿ ನೇರವಾಗಿ ಮರೀನಾ ಕಡಲ್ ತೀರದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಪ್ರತಿಭಟನೆ ಚೆನ್ನೈನಿಗೆ ಮಾತ್ರ ಸೀಮಿತ ಅಲ್ಲ, ತಮಿಳುನಾಡಿನಾದ್ಯಂತ ವ್ಯಾಪಿಸ್ತಾ ಇರತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಎಷ್ಟರ ಮಟ್ಟಿಗೆ ಈ ಹೊಸ ಸರ್ಕಾರ ಈ ರೀತಿಯ ಪ್ರತಿಭಟನೆಗಳನ್ನು ಎದುರಿಸುತ್ತೆ ಅಂತ ಕಾದು ನೋಡಬೇಕಾಗಿದೆ. ಅಮರ್ ಪ್ರಸಾದ್, ಧನ್ಯವಾದ.